ಗಂಡ ತನ್ನ ತಪ್ಪನ್ನ ತಿದ್ದುಕೋತಾನೆ ಅಂತ ಕಾದು ಕೂತ್ಲು. ಕೊನೆಗೂ ಗಂಡ ಸರಿದಾರಿಗೆ ಬರಲಿಲ್ಲ ಅಂತ ಆತ್ಮಹತ್ಯೆಗೆ ಮುಂದಾದ್ಲು. ಅವಳನ್ನ ಬದುಕಿಸಬೇಕಿದ್ದ ಗಂಡ ಏನು ಮಾಡ್ದ ಗೊತ್ತಾ? ಹೆಂಡತಿಯ ಜೀವಂತ ಸಮಾಧಿಗೆ ಮುಂದಾಗಿದ್ದ ಹೃದಯ ವಿದ್ರಾವಕ ಸ್ಟೋರಿ ಇದು. ಗಂಡನ ಜೊತೆ ಸುಂದರ ಸಂಸಾರ ನಡೆಸೋ ಕನಸು ಕಂಡವಳು ಇವಳು. ಆದ್ರಿವತ್ತು ಜೀವ ಬಿಟ್ಟಿದ್ದಾಳೆ. ಅದಕ್ಕೆ ಕಾರಣ ತನ್ನ ಪಾಲಿನ ದೇವರು ಎಂದು ನಂಬಿದ್ದ ಪತಿರಾಯ. ಹೀಗೆ ಹೇಳಿ ಜೀವ ಬಿಟ್ಟವಳು ಡೀನಾ ಸಾನಿತಾ. ಹಾಸನ ಮೂಲದ ಸಿದ್ದಲಿಂಗಯ್ಯ ಜೊತೆ 5 ವರ್ಷಗಳ ಹಿಂದೆ ಮದುವೆಯಾಗಿತ್ತು. ಮದುವೆ ನಂತರ ಬೆಂಗಳೂರಿನ ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತಿದ್ರು. ದಂಪತಿಗೆ ಮುದ್ದಾದ ಗಂಡು ಮಗು ಕೂಡ ಇದೆ. ಇತ್ತೀಚೆಗೆ ಸಿದ್ದಲಿಂಗಯ್ಯ ಅತ್ತೆ ಕೊಡಿಸಿದ್ದ ಕಾರು ಓಡಿಸಿಕೊಂಡು ಚೆನ್ನಾಗಿಯೇ ಹಣ ಸಂಪಾದನೆ ಮಾಡಿಕೊಂಡಿದ್ದ. ಬಟ್ ಫ್ಯಾಕ್ಟರಿಯಲ್ಲಿದ್ದ ಶೈಲಾ ಎಂಬ ಮಹಿಳೆಯೊಂದಿಗೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ. ಅದು ಪತ್ನಿಗೆ ಗೊತ್ತಾಗಿದ್ದು ಮೊಬೈಲ್ ಸಂಭಾಷಣೆಯಿಂದ. ಶೈಲಾ ಅಂತ ಫೋನಲ್ಲಿ ಯಾಕೆ ಇಷ್ಟೊತ್ತು ಮಾತಾಡಬೇಕು, ಏನು ಜಸ್ಟ್ ಫ್ರೆಂಡ್ ಅಂದ್ರೂ ಒಂದು 10-15 ನಿಮಿಷ ಮಾತಾಡ್ಬೋದು, 40 ನಿಮಿಷ ಎಲ್ಲ ಯಾರು ಮಾತಾಡೋಕ್ಕೆ ಹೋಗಲ್ಲ. 1 ವರ್ಷ 3 ತಿಂಗಳಿಂದ ನಮಗೆ ಸಂಬಂಧ ಇದೆ ಅಂತ ಮಾತಾಡಿರೋದೇ ಇದೆ ಅದು. ಇವಳು ನನ್ನ ತಂಗಿ ಹೇಳಿದ್ಲು, ನಾನು 1 ವರ್ಷದಿಂದ ನಾನು ಕೇಳ್ಕೊಂಬಂದಿದ್ದೀನಿ ಇದನ್ನೇ. ನೀನು ಆಣೆ ಮಾಡೋದು, ಮಗು ಮೇಲೆ ಆಣೆ ಮಾಡೋದು, ದೇವ್ರ ಮೇಲೆ ಆಣೆ ಮಾಡೋದು, ಅಮ್ಮನ ಮೇಲೆ ಆಣೆ ಮಾಡೋದು, ನಾನು ಮಾಡಲ್ಲ ಅನ್ನೋದು, ತಿರ್ಗಾ ಅದೇ ಕೆಲಸ. ಈ ವಿಷಯ ಹೆಂಡತಿಗೆ ಗೊತ್ತಾಗಿ ರಂಪ ರಾಧಾಂತ ಎಲ್ಲ ಆಗೋದ್ರೂ ಹಳೆ ಚಾಳಿ ಆತನಿಂದ ದೂರ ಆಗಿಲ್ಲ. ಇದರಿಂದ ಬೇಸತ್ತ ಡೀನಾ ಕಳೆದ ಮಂಗಳವಾರ ಮನೆಯಲ್ಲಿ ಸೀಮೆ ಎಣ್ಣೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಡೀನಾ ಬದುಕೋದೇ ಡೌಟು ಎಂದು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೇಳಿದ್ದಾರೆ. ಆದರೆ ಅಲ್ಲಿಂದ ಬೇರೆ ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಸಿದ್ದಲಿಂಗಯ್ಯ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿಕೊಂಡು ಜೀವಂತವಾಗಿ ಹೆಂಡತಿ ಮಣ್ಣು ಮಾಡಲು ಮುಂದಾಗಿದ್ದ. ಇದು ಆಕೆಯ ಕುಟುಂಬಕ್ಕೆ ಗೊತ್ತಾಯಿತು. ನಮ್ಗೆ ಆಶ್ಚರ್ಯ ಏನು ಅಂತಂದ್ರೆ ಸತ್ತಾಗೈತೆ ಅಂತ ಊರಿಗೆಲ್ಲ ಫೋನ್ ಮಾಡಿ ಹೇಳಿದ್ದಾರೆ, ತಗೊಂಬತ್ತಾ ಇದ್ದೀವಿ, ಬಾಡಿನ ತಗೊಂಬತ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಹುಡುಗಿ ಚೆನ್ನಾಗಿ ಮಾತಾಡ್ತಾ ಇದೆ. ಆವಾಗ ನಮ್ಗೆ ಅನುಮಾನ ಸ್ಟಾರ್ಟ್ ಆಯಿತು. ನಾವು ಅವ್ರ ಕಡೆಯವರು ಇದ್ದಿದ್ದು ಕೇಳ್ದೆ, ಏನು ಇನ್ನೂ ಚೆನ್ನಾಗಿ ಮಾತಾಡ್ತಾ ಇದೆಯಲ್ಲ ಅಂತ ಕೇಳಿದಾಗ ಅವ್ರೇನು ಹೇಳಿದ್ರು, ಇಲ್ಲ ಡಾಕ್ಟ್ರು ಹೇಳಿದ್ರು 3 ಗಂಟೆಗೆ ಜೀವ ಹೊರಟೋಯ್ತದೆ, 3 ಗಂಟೆಗೆ ಜೀವ ಹೊರಟೋಗುತ್ತೆ ಅಂತ ಹೇಳಿದ್ರು. ಇನ್ನು ಪೋಸ್ಟ್ ಮಾರ್ಟಮ್ ಅದು ಇದು ಅಂತ ಅಂದ್ಬಿಟ್ಟು ಇದೇನಕ್ಕೆ ಅಂದ್ಬಿಟ್ಟು ನಾವು ತಗೊಂಬಂದ್ಬಿಟ್ಟು ಹೆಂಗೂ ಜೀವ ಹೊರಟೋಯ್ತದೆ, ಬೆಳಿಗ್ಗೆ ಮಣ್ಣು ಮಾಡೋಣ. ಡೀನಾಳನ್ನ ಕುಟುಂಬದವರು ಮತ್ತೆ ಆಸ್ಪತ್ರೆಗೆ ಸೇರಿಸಿದ್ರೂ ಪ್ರಯೋಜನ ಆಗಲೇ ಇಲ್ಲ. ಪೀಣ್ಯ ಠಾಣೆಯಲ್ಲಿ ಈ ಬಗ್ಗೆ ವರದಕ್ಷಿಣೆ ಕಿರುಕುಳ ಪ್ರಕರಣ ದಾಖಲಾಗಿದೆ. ತನ್ನ ಲೀಲೆಗಳೆಲ್ಲ ಬಯಲಾಗುತ್ತೆ ಎಂದು ಜೀವಂತ ಸಮಾಧಿಗೆ ಮುಂದಾದವನ ವಿರುದ್ಧ ಶಿಕ್ಷೆಯಾಗಲಿ ಅನ್ನೋದೇ ಮೃತಳ ಪೋಷಕರ ಆಗ್ರಹ. ಬೆಂಗಳೂರಿನಿಂದ ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.